ಈಗ ಮಹಾರಾಷ್ಟ್ರದಾಗೆಲ್ಲ ಈಗ 16 mm ಬಿಟ್ಟು 20 mm ಹೋಗ್ಯಾರಲ್ರಿ. ಹೋಗ್ಯಾರ ಸರ್. ಏನ್ ಅಡ್ವಾಂಟೇಜ್ 16ಗಿಂತ 20? ಓಕೆ, ಈಗ 12 mm ಸರ್, 16 mm 20 mm ಲ್ಯಾಟ್ರಲ್ ದಾಗ ಸೈಜ್ ಸಿಗ್ತಾವ ನಿಮಗೆ. ಈಗ 16-20ಕ್ಕ ಸರ್ ವ್ಯತ್ಯಾಸ ಕೇಳಾತ್ತಾರ. 16-20ಕ್ಕ ಏನು ವ್ಯತ್ಯಾಸ ಇರಲ್ಲ. ಸೊ ಡ್ರಿಪ್ಪರ್ ಸೇಮ್ ಅದೇ ಡ್ರಿಪ್ಪರ್ ಇರ್ತೈತಿ. ವ್ಯತ್ಯಾಸ ಆಗ್ತಾರೆ. ಅದ ಏನ್ ಮಾಡ್ತೀರಿ? ಇಲ್ಲ ಹೇಳ್ತೀನಿ ಸರ್. ಪ್ರೆಷರ್ ಇವರಿಗೆ ನೀರ್ ಬಿಡ್ತೈತ್ರಿ, ತಣ್ಣಿಗೆ ನೀರ್ ಬಿಡಂಗಿಲ್ಲ ಸರ್. ಇಲ್ಲ ಹೇಳ್ತೀನಿ ಸರ್, ಹೇಳ್ತೀನಿ. ನೀರ್ ಬಿಡಂಗಿಲ್ಲ ಸರ್. ಅದಕ್ಕೇನೈತಿ ಸರ್, ಈಗ ಪ್ರತಿಯೊಂದಿಗೆ ಏನು ಪೈಪಿಗೆ ನಾವು ಕ್ಯಾಲ್ಕುಲೇಷನ್ ಕೊಡತ್ತೀವಿ ಸರ್, ಎಷ್ಟು ಲೀಟರ್ ನಾವು ಕೊಡ್ಬೇಕು ಯಾವ ಪೈಪ್ನಾಗ ಅಂತ ಹೇಳಿ. ಅದ್ರಾಗೂ 16 mm ದಾಗ 20 mm ದಾಗ ಸರ್ ನಾವ್ ಎಷ್ಟು ಲೀಟರ್ ನೀರು ಫ್ಲೋ ಕೊಡ್ಬೇಕು. ಅಲ್ಲಿ ಎಷ್ಟು ಲೀಟರ್ ಕೊಟ್ಟಾಗ ಅದು ಪ್ರಾಪರ್ ಆಗಿ ನೀರ್ ಹೊರಗೆ ಆಗ್ತೈತಿ. ನೀವು 16 ಕೊಟ್ಟಾಗ 20 ಕೊಟ್ರೆ ನಡೆದಿಲ್ಲ ಅಲ್ಲಿ. ಈಗ ಸರ್ 16 mm ನಾವು ಲ್ಯಾಟ್ರಲ್ ಹಾಕಿದ್ವಿ, ಇದ್ರಾಗ ಎಷ್ಟು ನಾವು ಫ್ಲೋ ಕೊಡಾಕತ್ತೀವಿ ಅಷ್ಟೇ ಕೊಟ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಇದನ್ನೇ ಸಾಕಾಗಲ್ಲ, ನೀರ್ ಸಾಕಾಗಲ್ಲ, ಫ್ಲೋ ಸಾಕಾಗಲ್ಲ. ಸೊ ಹಂಗಾಗಿ ನಿಮಗೂ ಇದಕ್ಕೆ ಎಷ್ಟು ನೀರು ಪಾಸ್ ಆಗ್ತೈತೆ ಅಂತ ನಮ್ಗ ಕ್ಯಾಲ್ಕುಲೇಷನ್ ಏನ್ ಮಾಡ್ತೀವಲ್ಲ ಅದ್ರ ಪ್ರಕಾರ ಇದ್ರಾಗೂ ಕೂಡ 20 mm ದಾಗ ಕೊಡ್ಬೋದು. ಈ ಡಿಫ್ರೆನ್ಸ್ ಏನ್ ಇರಲ್ಲ ಸರ್ ಇದ್ರಾಗ. ಏನು ಡ್ರಿಪ್ಪರ್ ಅವೇ ಇರ್ತಾವ. 20 mm ತಗೋರಿ, 16 mm ತಗೋರಿ, ಅವೇ ಡ್ರಿಪ್ಪರ್ ಇರ್ತಾವ. 4 ಲೀಟರ್ ಬೀಳ್ತಾವ. 16 mm ನಿಮ್ಗೆ ರನ್ನಿಂಗ್ ಲೆಂತ್ ಜಾಸ್ತಿ ಆಗಲ್ಲ. 20 mm ದಾಗ ನೀವು ರನ್ನಿಂಗ್ ಲೆಂತ್ ಜಾಸ್ತಿ ಮಾಡ್ಬೋದು. ನಮ್ ಪ್ರಾಕ್ಟಿಕಲಿ 16 mm ಚಲೋನೋ 20 mm ಚಲೋನೋ ಸರ್? ನೀವು 16 ಮಾಡ್ತಿದ್ರ ರನ್ನಿಂಗ್ ಲೆಂತ್ 180 ಮಟ ಲಾಸ್ಟ್ ಎಂಡ್ ಮಾಡ್ರಿ ಸರ್. 20 mm ತಗೋರಿದ್ರಿ ನೀವು ಅಪ್ ಟು 300 ಮಟ ಓಡಿಸ್ರಿ. 300 ಮಟ ಮಾಡ್ತೇವೆ. ಅದನ್ನ ಹೇಳೋ ಸಂಬಂಧ ಕೇಳಿದ್ರಿ, ನಿಮಗೆ ಉದ್ದದವ್ರಿಗೆ ಅದನ್ನ ಯೂಸ್ ಆಗೈತಿ. ಈಗ ನಾವ್ ಎಲ್ಲೆಲ್ಲ ಉದ್ದು ಪಟ್ಟಿ ಇರ್ತಾವಲ್ಲ ಸರ್, ಉದ್ದಿದ್ದಲ್ಲಿ ನಾವೇ ರೆಕಮೆಂಡ್ ಮಾಡ್ತೀವಿ ಸರ್ ರೈತರಿಗೆ. ಇವು 16 mm ಹಾಕಿ ತುಕಡಿ ಮಾಡೋದಕ್ಕಿಂತ 20 mm ಹಾಕಿ ರನ್ನಿಂಗ್ ಲೆಂತ್ ಜಾಸ್ತಿ ಓಡಿಸಿ ಬಿಡ್ರಿ ಅಂತ. ಹಾ ಸರ್, 20 mm 200 ಫೀಟ್ 205 ಫೀಟ್ ಐತಿ ನಮ್ದು. ಹಂಗಿದ್ದಾಗ 20 mm ಯೂಸ್ ಮಾಡ್ಕೇರಿ ಸರ್. 16 mm 200 ಫೀಟ್ ದಾಗ ಓಡಿಸ್ಯಾರ ಸರ್. ಬಟ್ ಆದ್ರೆ ಏನಾಗ್ತೈತಿ, ನಿಮ್ಗೆ ನೀರು ಡಿಸ್ಚಾರ್ಜ್ ಸ್ವಲ್ಪ ಲಾಸ್ಟಿಗೆ ಕಡಿಮೆ ಆಗ್ತದೆ ಸರ್, 20-30 ಫೀಟ್. ಸೊ ಹಂಗಾಗಿ ನೀವು 20 mm ಹೋದ್ರಿ ಅಂದ್ರೆ ನಿಮ್ಗೆ ಸಫಿಶಿಯಂಟ್ ಆಗತ್ತೆ ಸರ್. ರೆಗ್ಯುಲೇಟೆಡ್ ಪೈಪ್ಸ್ ಉಂಟು. ಯಾವ್ದು ರೈನ್ ಪೈಪ್? ಅಲ್ಲ ರೆಗ್ಯುಲೇಟೆಡ್ ಡ್ರಿಪ್ಪರ್, ಪ್ರೆಷರ್ ರೆಗ್ಯುಲೇಟರ್. ಹಾ ಓಕೆ ಸರ್. ಅವಾಗ್ಲೇ ಇವ್ರು ಯಾರ ಕೇಳಿದ್ರು ನಮ್ಮಲ್ಲಿ, ಈಗ ಹೊಲ ಡೌನ್ ಅಪ್ ಇರ್ತೈತಲ್ಲ ಸರ್, ನೀವು ಕೇಳಿದ್ರಿ ಸರ್. ಡೌನ್ ಅಪ್ ಇದ್ದಾಗ ಸರ್, ಈಗ ಇವು ರೆಗ್ಯುಲರ್ ಇವು ನಾನ್ ಪಿ ಸಿ ಅಂತೀವಿ ಸರ್. ಪ್ರೆಷರ್ ಕಾಂಪನ್ಸೇಷನ್, ನಾನ್ ಪ್ರೆಷರ್ ಕಾಂಪನ್ಸೇಟಿವ್ ಇವು ಸರ್. ಏನು ಪೈಪ್ NP. ಹಾ ಸರ್, NP. ಹಾ ಸರ್, ನಾನ್ ಪ್ರೆಷರ್. ಹಾ ಸರ್, ಹೌದು ಸರ್, NPC ಅಂತೀವಿ. ಹಾ, ಇವು ರೆಗ್ಯುಲರ್ NPC ಅಂದ್ರೆ ರೆಗ್ಯುಲರ್ ಸರ್. ಇವು ಲ್ಯಾಟ್ರಲ್ ಏನದಾವಲ್ ಸರ್, ನಿಮ್ ಅಪ್ ಡೌನ್ ಇದ್ರ ಅವಾಗ ಈಕ್ವಲ್ ಎಲ್ಲಾ ಕಡೆ ನೀರ್ ಬೀಳಲ್ಲ. ಎಲ್ಲಿ ಡೌನ್ ಇರ್ತೈತಿ ನೀರ್ ಬೀಳ್ತೈತಿ, ಅಪ್ ಇದ್ದಲ್ಲಿ ನೀರು ಕಡಿಮೆ ಬೀಳ್ತೈತಿ. ಅಪ್ ಡೌನ್ ಇದ್ದಾಗ ಇದು ವೇರಿಯೇಷನ್ ಆಗ್ತೈತಿ. ಇದ್ರಲ್ಲೇ ಒಂದು PC ಲ್ಯಾಟ್ರಲ್ ಅಂತ ಬರ್ತೈತಿ ಸರ್. PC ಲ್ಯಾಟ್ರಲ್ ಅಂದ್ರ ಸರ್ ಇದೇ ಆಕ್ಚುಯಲ್ PC ಲ್ಯಾಟ್ರಲ್. ಸೇಮ್ ಸರ್, ಸೇಮ್ ಡ್ರಿಪ್ಪರ್, ಸೇಮ್ ಇದು ಎಲ್ಲ ಥಿಕ್ನೆಸ್, ಸೇಮ್ ಲ್ಯಾಟ್ರಲ್ ಎಲ್ಲ ಸೇಮೇ ಇರ್ತೈತಿ. ಒಳಗಿನ ಡ್ರಿಪ್ಪರ್ ಅಷ್ಟೇ ಬದಲಾವಣೆ ಇರ್ತಾವ ಸರ್. ಈಗ ಡ್ರಿಪ್ಪರ್ ಇರ್ತಾವಲ್ಲ, PC ಗೆ ಬೇರೆ ಕೊಟ್ಟಿರ್ತಾನ, ಇದಕ್ಕೆ ಬೇರೆ ಕೊಟ್ಟಿರ್ತಾನ. ಸೈಜ್ ಎಲ್ಲ ಸೇಮ್ ಇರ್ತಾವ, ಎಲ್ಲ ಒಂದೇ ಇರ್ತಾವ. ಈ PC ಒಳಗಡೆ ಏನಾಗ್ತದೆ ಸರ್, ನಿಮ್ಗೆ ಅಪ್ ಡೌನ್ ಲ್ಯಾಂಡ್ ಇದ್ರೂ ಕೂಡ ಅಪ್ಪಿಗೆ ಡೌನಿಗೆ ಎಲ್ಲಾ ಕಡೆ ಸೇಮ್ ನೀರು ಫ್ಲೋ ಆಗ್ತೈತಿ, ಸೇಮ್ ನೀರೇ ಬೀಳ್ತೈತಿ. 4 ಲೀಟರ್ ಬೀಳ್ತೈತಿ ಎಲ್ಲಾ ಕಡೆ, ವೇರಿಯೇಷನ್ ಆಗಲ್ಲ. ಇದು ಹೌದಾ? NPC ಹಾಕಿರ್ತಾರ, PC ಯಾವ್ದು ಡ್ರಿಪ್ಪರ್ ಹಾಕಿರಂಗಿಲ್ಲ. PC ಬೇಕಂದ್ರೆ ಕೆಲವೊಂದು ಇಂಥ ಜೈನ ನೆಟ್ವರ್ಕ್ ಯೂಸ್ ಮಾಡ್ತಾರ, ಕಾಸ್ಟ್ ಸ್ವಲ್ಪ ಹೆಚ್ಚಾಕೈತಿ. ಅದಕ್ಕೆ 1-2 ವೇರಿಯೇಷನ್ ಇರ್ತದೆ ಸರ್. ಅಷ್ಟು ಬಾಳ ಏನ್ ವೇರಿಯೇಷನ್ ಇರಲ್ಲ ಸರ್. ಬಟ್ ಅದು ಎಲ್ಲಿ ಅಪ್ ಅಂಡ್ ಡೌನ್ ಲ್ಯಾಂಡ್ ಇರ್ತೈತಲ್ಲ, ನಾವು ಕಂಪಲ್ಸರಿ ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಸರ್, ಇದು ರೆಗ್ಯುಲರ್ ಹಾಕಿದಾಗ ನೀರು ಕರೆಕ್ಟ್ ಆಗಿ ಮ್ಯಾಚ್ ಆಗಲ್ಲ, ಎಲ್ಲಾ ಕಡೆ ನೀರ್ ಬೀಳಲ್ಲ. ಇದು ಹಾಕಿದಾಗ ಮಾತ್ರ ನಿಮ್ ಪ್ರಾಪರ್ ಬೀಳ್ತಾವ. ಇವೆಲ್ಲ ಮಾಡಿದ್ವು ನೀವು ಸರ್, ಒಂದೊಂದು ಏರಿಯಾದಾಗ ಮಾಡಿದ್ವು ಅದಾವ ಸರ್. ನೀವು ಪ್ರಾಕ್ಟಿಕಲಿ ನೋಡ್ತಂದ್ರೆ ನಾವು ತೋರ್ಸಕ್ ರೆಡಿ ಇದೀವಿ ಸರ್. ಯಾಕಂದ್ರೆ ಆ ಟೈಪ್ ಮಾಡಿದಾಗ ನಿಮ್ಗೆ ಅಂಡರ್ಲೈಟಿಂಗ್ ಲ್ಯಾಂಡ್ ಇದ್ದಾಗ ಅಂತ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತೈತೆ. ಅಲ್ಲಿ ಎಲ್ಲಾ ಕಡೆ ಈಕ್ವಲ್ ಬೀಳ್ತೈತಿ. ಮತ್ ಸರ್ ಮತ್ತೆ ಅದೇ ಬಿಳಿ ಇದಕ್ಕ ಕ್ಯಾಲ್ಸಿಯಂ. ಇಲ್ಲ ಕ್ಯಾಲ್ಸಿಯಂ ಅಂತ ನಾನು ಅದೇ ಹೇಳ್ಬೇಕಂದೆ, ನೂಲಿ ಸರ್ ಹೇಳಿದ್ರು ಅವ್ರಿಗೆ. ಯಾಕಂದ್ರ ಸರ್ ಅದಕ್ಕೆ ಏನಿಲ್ಲ, ಆಸಿಡ್ ಟ್ರೀಟ್ಮೆಂಟ್ ಮಾಡ್ಕೊಂತ ಇರ್ಬೇಕಾಗ್ತೈತಿ.
ಮತ್ತೆ ಅದ್ರ ಜೊತೆಗೆ ಸಲ್ಫರಿಕ್ ಆಸಿಡ್ ಹೇಳಿದ್ರ ಅವ್ರು ಸರ್. ಸಲ್ಫರಿಕ್ ಆಸಿಡ್ ಬಿಟ್ಕಂತ ಇದ್ರಿ ಅಂದ್ರೆ ಸರ್ ನಿಮ್ ಗೊಬ್ಬರ ಕೊಟ್ಟಂಗನ ಆಗ್ತದ, ಪ್ಲಸ್ ಹೋಲ್ಸು ಬಂದಾಗ್ಲಾರ್ದಂಗ ಸ್ವಲ್ಪ ನೋಡ್ಕೊಂತದ ಸರ್. ಮತ್ತೆ ವರ್ಷ ಆದ ನಂತರ ನೀವು ರೆಗ್ಯುಲರ್ ನಿಮ್ ಸಿಸ್ಟಮ್ ಮಾಡ್ತಿರಲ್ಲ ಸರ್ ನೀವೆಲ್ಲಾರು, ಒಂದ್ ಸ್ಪ್ರಿಂಕ್ಲರ್ ಪೈಪ್ ಇದು ಬಿಟ್ಟು ಪೈಪ್ ಲೈನ್ ಹಿಂಗ ಆಸಿಡ್ ಹಾಕಿ ಪೈಪ್ ಜಗ್ತಿರಲ್ಲ ಹಂಗ್ ಮಾಡ್ಬೋದು. ಯಾಕಂದ್ರ ಆ ಟೈಪ್ ಇದ್ದಲ್ಲಿ ಏನ್ ಮಾಡಕ್ ಆಗಲ್ಲ ಸರ್, ನಾವು ಹಿಂಗ್ ಮೇಂಟೆನೆನ್ಸ್ ಮಾಡ್ಕೊಂತ ಹೋಗ್ಬೇಕಾಗ್ತೈತಿ ಸರ್. ಮತ್ ಇನ್ನೊಂದು ರೈನ್ ಪೈಪ್ ಒಂದು ಕೇಳಾಕತ್ತಿದ್ರಿ ಅವಾಗ್ಲೇ. ರೈನ್ ಪೈಪ್ ಹೆಂಗೈತಿ ಸರ್, ರೈನ್ ಪೈಪ್ ಅಲ್ಲಿ ನಿಮಗ್ ಪ್ರಾಪರ್ ಆಗಿ ಇದ್ರಾಗ ಹೆಂಗ್ 4 ಲೀಟರ್ ನಮಗ್ ಬೀಳ್ತೈತಿ, ಇದಕ್ ಪ್ರಾಪರ್ ನಮ್ಗ್ ಗೊತ್ತಾಗ್ತೈತಿ. ರೈನ್ ಪೈಪ್ ದಾಗ 4 ಲೀಟರ್ ಇಷ್ಟೇ ಲೀಟರ್ ಒಂದ್ ಓಲಿಂದ ನೀರ್ ಬರ್ತೈತಿ, ಇಷ್ಟೇ ಬೀಳಾಕತೈತಿ ನೀರ್ ಅನ್ನೋದು ಜಡ್ಜ್ಮೆಂಟ್ ಸಿಗಲ್ಲ ಸರ್. ನೀವು ಪ್ರೆಷರ್ ಕೊಟ್ರಿ ಜಾಸ್ತಿ ಬೀಳ್ತೈತಿ, ಕಡಿಮೆ ಕೊಟ್ರಿ ಕಡಿಮೆ ಬೀಳ್ತೈತಿ. ನೀವು ಒಂದ್ ತಾಸು ಬಿಟ್ರೆ ಎಷ್ಟು ಲೀಟರ್ ನೀರ್ ಹೋಗೈತೆ ಅಂತ ಗೊತ್ತಾಗಲ್ಲ ಸರ್. ಆದ್ರೆ ಇದ್ರಾಗ ನ್ಯೂಲಿ ಸರ್ ಅವರು ಪ್ರಾಕ್ಟಿಕಲಿ ಚೆಕ್ ಮಾಡಿನ ಅಂತಂದ್ರು. ಅದ್ರಲ್ಲಿ ಕೂಡ ಸರ್ ಸೇಮ್ ಎಲ್ಲ ಫ್ಲಡ್ ಇರಿಗೇಷನ್ ಟೈಪ್ ಆಯ್ತು ಅನ್ನೋದು ಈಕ್ವಲ್ ತೋರಿಸಿದ್ರು. ಫ್ಲಡ್ ಇರಿಗೇಷನ್ ದಾಗ ಸರ್ 3 ರಿಂದ 4 ಲಕ್ಷ ಲೀಟರ್ ನೀರು 1 ಎಕರೆಕ ನೀವು ಎಂಟಾರ 1 ಎಕರೆ ಎಲ್ಲ ಹೊಲ ಹಸಿ ಆಗ್ಬೇಕಲ್ಲ ಸರ್. ಪೂರಾ ಹೊಲ ಹಸಿ ಆಗೋ ಮಟ್ಟ ನೀರ್ ಬಿಡ್ತೀರಿ ನೀವು ಐನೀರ್ದಾಗ. ಅಷ್ಟೆಲ್ಲ ಐನೀರ್ ಬಿಟ್ಟಾಗ ಅದಕ್ಕೆ 3 ರಿಂದ 4 ಲಕ್ಷ ಲೀಟರ್ ನೀರು ಕೊಟ್ಟಂಗ ಆಗ್ತೈತೆ ಅಂತ ಹೇಳಿದ್ರು ಸರ್ ಅವ್ರು ಪ್ರಾಕ್ಟಿಕಲ್ ಮಾಡಿದಾಗ. ನಾವ್ ಮಾಡಿದಾಗ 2 ಲಕ್ಷ ಮಟ್ಟ ಹೋಗಿತ್ತು, ಬಟ್ ಈಗ ಸರ್ ಮಾಡಿದಾಗ 4 ಲಕ್ಷ ಮಟ್ಟ ಹೋಗಿತ್ತು. ಇನ್ನು ರೈನ್ ಪೈಪ್ ದಾಗೂ ಕೂಡ 3 ಲಕ್ಷ ಮಟ್ಟ ನೀರು ಹೋಗ್ತಾ ಇದೆ ಅಂತ ಸರ್ 1 ಎಕರೆ ಆಗದಾಗ. ಮತ್ತ ನೀವು ಅಷ್ಟು ನೀರು ಕೊಟ್ಟು ಏನ್ ಇದೆ ಸರ್ ಬೆನಿಫಿಟ್? ಹಸು ಬಜ್ಜಿ ಕೊಟ್ಟಂಗ. ಹಾ ನೋಡಿ ಸರ್ ಕರೆಕ್ಟ್. ಅದ್ರ ಡ್ರಿಪ್ ಮಾಡಿದ್ರಿ ಸರ್ ನಿಮ್ಗೆ ಅದೇ ಲೈನಿಗೆ ಹಸಿ ಆಗ್ತೈತಿ, ಎಷ್ಟು ಹಸಿ ಆಗ್ತೈತಿ ಅಷ್ಟು ನೀವು ಬಂದ್ ಮಾಡ್ಬೋದು. ಇನ್ನು ಇದ್ರಲ್ಲಿ ಒಂದ್ ಗಮನ ಕೊಡ್ರಿ ಸರ್, ತಾವೆಲ್ಲ ಡ್ರಿಪ್ ಮಾಡಿದ್ರಿ, ಇದು ಒಂದ್ ಪಾಯಿಂಟ್ ಯಾರು ಹೇಳಿಲ್ಲ. ನೀವೇನ ಇದಕ್ಕೆ ಡ್ರಿಪ್ ಅಲ್ಲಿ ಏನ್ ನೀರ್ ಬಿಡ್ತೀರಿ ನೀವು ಕಬ್ಬಿಗೆ, ಬಟ್ ಎಷ್ಟು ಅಂದ್ರೆ ಬಿಡ್ಬೇಕು, ಎಷ್ಟು ಬಿಡ್ಬೇಕಾಗ್ತೈತಿ, ಎಷ್ಟು ಹಸಿ ಮಾಡ್ಬೇಕಾಗ್ತೈತಿ, ಇದನ್ನ ಹಂಗ ರೆಗ್ಯುಲರ್ ಕಂಟಿನ್ಯೂ ಬಿಟ್ಟು ಬಿಡ್ತಾರ ಸರ್. ಎಷ್ಟ್ ಹಸಿ ಆಗ್ತದ ಬಿಡ್ತೈತಿ ಯಾರು ನೋಡಲ್ಲ. ಆದ್ರೆ ನಾನು ಜಸ್ಟ್ ಒಂದು ತಂಬ್ ರೂಲ್ ಹೇಳ್ತೀನಿ ಸರ್. ಇದೇನೇನು ಗಣಿತ ಇಲ್ಲ ಏನಿಲ್ಲ, ತಂಬ್ ರೂಲ್ ಅಂದ್ರೆ ಸಿಂಪಲ್ ಸರ್. ಈಗ ನೀವು ಅರ್ಧ ತಾಸು ಬಿಡ್ರಿ ಅಥವಾ 40 ನಿಮಿಷ ಬಿಟ್ರಿ ಅಂತ ಇರ್ತಾರೆ ಸರ್. ಬಿಟ್ಟ ನಂತರ ಬಂದ್ ಮಾಡಿ ನಿಮ್ದೇನು ಹಸಿ ಆಗಿರ್ತೈತಲ್ಲ ಸರ್ ನೆಲ ಕಬ್ಬಿನ ಹತ್ರ, ಅದು ಮಣ್ಣು ತಗೋರಿ, ಅದು ಹಸಿ ಆದದ್ದು ತಗೋರಿ, ಹಿಂಗ್ ಮುದ್ದಿ ಮಾಡಿ ಹಿಂಗ್ ಮ್ಯಾಲ್ ಚಿಮ್ರಿ, ಅದು ಪುಡಿ ಆಗಿ ಬೀಳ್ಬೇಕು. ಅಷ್ಟು ತೇವಾಂಶ ಮಾತ್ರ ಕಬ್ಬಿಗೆ ಸಾಕ್ತರಿ. ಹೆಚ್ಚಿಂದ ಪೂರ ಮುದ್ದಿ ಮಾಡಿದ ಆ ಮುದ್ದಿನ ಹಂಗೆ ಬಿತ್ತಂದ್ರೆ ಅಷ್ಟು ನೀರ್ ಬೇಕಾಗಲ್ಲ. ಅದು ನೀರು ಹೆಚ್ಚಿನ ನೀರ್ ಏನ ಅಷ್ಟು ಮುದ್ದೆ ಆಗಿದ್ ನೀರ್ ಎಷ್ಟು ಎಕ್ಸ್ಟ್ರಾ ನೀರ್ ಇರ್ತೈತಲ್ಲ ಅದು ವೇಸ್ಟೇ ಆಗ್ದಂಗ, ವೇಸ್ಟ್ ನಾವು ಸುಮ್ನೆ ಕೊಟ್ಟಂಗ ಅದನ್ನ ತಗದೇ ಇಲ್ಲ ಸರ್ ಗಿಡ. ಸೊ ಹಂಗಾಗಿ ನಮಗೇನು ಪುಡಿ ಆಗಿ ಬೀಳ್ಬೇಕು. ನಿಮ್ಮ ಕಪ್ಪು ಮಣ್ಣಿನಾಗ ಪುಡಿ ಆಗಲ್ಲ, ಅದ ಮುದ್ದೆ ಮಾಡಿಸಿದ್ರು ಇದನ್ನ ಮುದ್ದಿನೇ ಆಗ್ತೈತಿ. ಆದ್ರ ಅದಾಗ ಪೂರಾ ರಾಡಿಗತ್ಲೆ ಆಗ್ಲಾರ್ದಂಗ್ ನೋಡ್ಕೇಳಿ ಸರ್. ಇನ್ನು ಉಳಿಕೆದ್ರಾಗೆಲ್ಲ ಸ್ವಲ್ಪ ಪುಡಿ ಆಗ್ತೈತಿ. ಸೊ ಅಷ್ಟು ತೇವಾಂಶ ನೀವು ಮಾಡ್ಕೊಂಡ್ ಮೇಂಟೈನ್ ಮಾಡಿದ್ರಂದ್ರ ಸರ್ ಇದರಲ್ಲಿ ಕೂಡ ನಿಮ್ಗೆ ಸಾಕಷ್ಟು ನೀರು ಉಳಿತಾಯ ಮಾಡ್ಬೋದು. ಮತ್ತೆ ಕರೆಕ್ಟ್ ನೀರ್ ಎಷ್ಟು ಬೇಕಷ್ಟು ಅದಕ್ಕೆ ಕೊಟ್ಟಂಗೂ ಆಗ್ತೈತಿ, ಗೊಬ್ಬರ ಕೊಟ್ಟಂಗ ಆಗ್ತೈತಿ, ಬೆಳವಣಿಗೆ ಅಂತಕ್ಕೂ ಚಲೋ ಆಗ್ತೈತಿ ಸರ್. ಸೊ ಇದು ಮತ್ತೇನಾರು ಇದ್ರೆ ಹೇಳ್ರಿ ಸರ್. ರೈನ್ ಪೈಪ್ ರೀ. ಹಾ ಸರ್. ಮ್ಯಾಗಿನ ನೀರ್ ಬೀಳೋದ್ರನ್ನೆಲ್ಲ ಬೇಕಾಗಂಗಿದ್ರೆ ನೀರನ್ನ ಸ್ವಲ್ಪ ನಾರ್ಮಲ್ ಇಳಿದಿದ್ರು ಇಳಿತೈತಿ. ಈಗ ಮಳೆ ನೀರ್ನಂದ್ರೆ ಮ್ಯಾಗಿದ್ರೆ ಬೀಳಾಕೈತ ನೆಲ ಗಟ್ಟಿ. ಇಲ್ಲ ಅದು ಬೀಳ್ತಿದ್ದಾಗ ಸ್ವಲ್ಪ ಆಗ್ತೈತಿ. ಇದ್ರಾಗ ಹೆಂಗ ಆಗ್ತೈತಿ, ಇದ್ರಾಗ ಹಂಗ ಆಗಲ್ಲ ಸರ್. ಹನಿ ಬಿದ್ದಾಗ ಸರ್ ಸ್ವಲ್ಪ ನೀರ್ ಪಾಸ್ ಆಗಕ್ಕ ಒಂದು ಆಸ್ಪದನೆ ಇರ್ತೈತಿ ಸರ್, ನೀಟಾಗಿ ಹೋಗಕ್ಕ. ಮತ್ತೆ ಒಳಗ್ ನೀರ್ ಹೆಂಗ್ ಹಿಂಗತೈತಿ ಹಂಗ ಏರು ಒಳಗಿಂದ ಏರು ಪಾಸ್ ಆಗ್ತೈತಿ. ಹಂಗಾಗಿ ನೀರು ಇಮಿಡಿಯೇಟ್ಲಿ ಅದಕ್ಕೆ ಸಿಗ್ತದೆ ಸರ್. ಈ ಉಳಿಕೆದಕ್ಕೆಲ್ಲ ಸರ್ ಈ ಫ್ಲಡ್ ಇರಿಗೇಷನ್ ನೀವು ಮಾಡ್ತಾರಲ್ಲ, ನೀರ್ ಮಾಡಿದಾಗ ಏನಾಗ್ತೈತಿ ದಬಾಶ್ ನೀರ್ ಬಿಟ್ಟು ಬಿಡ್ತೀರಿ ಸರ್. ನೀರು ಫುಲ್ ಹೋದಾಗ ಸರ್ ಈ ಪ್ಯಾಕ ಇರ್ತದೆ ಸರ್ ನಿಮ್ಗೆ ಎಲ್ಲಿ ಹಿಂಗ್ ನಾವು ಪ್ಯಾಕ್ ಮಾಡ್ತೀವಿ ಅಂದ್ರೆ ಸರ್ ನಾವು ಉಸಿರಾಟ ಅಂದ್ರೆ ಉಸಿರು ಬರಕ್ಕೆ ಆಗಲ್ಲ. ಹಂಗ ನೀರು ಹಿಂಗ್ ಕಂಟಿನ್ಯೂ ಬಿಟ್ಟಾಗ ನೀರು ಗಾಳಿ ಪಾಸ್ ಆಗಕ್ ಚಾನ್ಸೇ ಇರಲ್ಲ. ಸೊ ಹಂಗಾಗಿ ಅಲ್ಲಿ ಏನಾಗ್ತೈತಿ, ಯಾವಾಗ ಅದು ಗಾಳಿ ಎಲ್ಲೆಲ್ಲಿ ಪಾಸ್ ಆಗಕ್ ಅದಕ್ಕೆ ಚಾನ್ಸ್ ಸಿಗ್ತೈತಿ, ಪ್ಲೇಸ್ ಸಿಕ್ಕಾಗ ಅಲ್ಲೆಲ್ಲಿ ಪಾಸ್ ಆಗಿ ಅವಾಗ ನೀರ್ ಹಿಂಗ್ತೈತಿ ಸರ್. ಸೊ ಇದ್ರ ಡ್ರಿಪ್ ಅಲ್ಲಿ ಏನಾಗ್ತೈತಿ ನಿಮ್ಗೆ ಹಂಗಿಲ್ಲ ಸರ್, ನೀರ್ ಬೀಳ್ತೈತಿ ಹಿಂಗ್ತೈತಿ, ಏರ್ ಪಾಸ್ ಆಗಿಬಿಡ್ತೈತಿ, ಇಮಿಡಿಯೇಟ್ಲಿ ಅದಕ್ಕೆ ಆಹಾರ ಸಿಕ್ಬಿಡ್ತೈತಿ. ಮಾಡೋರಿದ್ರೂ ಕೂಡ ಸಪ್ಲೈ ನಾವೆಲ್ಲ ಆಲ್ಮೋಸ್ಟ್ ನಾವೇನ್ ಡಿಸೈನ್ ಪ್ಲಾನಿಂಗ್ ಮಾಡ್ತೀವಲ್ಲ ಸರ್, ನಡ್ಬಾರ್ಕ್ ಹೊಲ್ದಾಗ ಬರ್ಲಾರ್ದಂಗ ಪ್ಲಾನಿಂಗ್ ಮಾಡ್ತೀವಿ ಮ್ಯಾಕ್ಸಿಮಮ್ ಸರ್. ಅಂದ್ರೆ ಬದು ಹತ್ರ ಬರ್ಲಿ, ಅವ್ರ ಗಳೆ ಹೊಡ್ಯಾಕ ಅದಕ್ಕ ಅವ್ರಿಗೆ ತೊಂದ್ರೆ ಆಗ್ಲಾರ್ದಂಗ ಆಗ್ಲಿ ಅಂತ ಹೇಳಿ ನಾವು ಡಿಸೈನ್ ಮಾಡಿದ್ವಿಲ್ಲ. ಪ್ರತಿಯೊಂದು ಸ್ವಲ್ಪ ಬದು ಬರಂಗ್ ಮಾಡ್ತೀವಿ ಸರ್. ಇನ್ನೊಂದು ಲ್ಯಾಟ್ರಲ್ ಏನೈತಲ್ ಸರ್,
ಲ್ಯಾಟ್ರಲ್ ಪೈಪ್ ನಾವೇನ್ ಓಡಿಸ್ತೀವಿ, ಈಗ ಉದಾಹರಣೆ 150 180 ಫೀಟ್ ಇರ್ಲಿ, ಇದು ಓಡಿಸಿದಾಗ ಆಲ್ಮೋಸ್ಟ್ ನಾವೇನ್ ಮಾಡ್ತೀವಿ, ಈಗ ನಿಮ್ದು ಒಂದು 5 ಎಕರೆ ಜಮೀನ್ ಇತ್ತಂದ್ರ ಚೌಕ್ ಇತ್ತಂದ್ರ ಏನು ಸಮಸ್ಯೆ ಇಲ್ಲ, ಸ್ವಲ್ಪ ಕ್ರಾಸ್ ಹಂಗಿತ್ತಂದ್ರ ಸಮಸ್ಯೆ ಆಗ್ತೈತಿ. ಯಾಕಂದ್ರ ಈ ಲ್ಯಾಟ್ರಲ್ ಪೈಪ್ ಏನ್ ಓಡಿಸ್ತೀವಲ್ಲ ಸರ್, ಎಲ್ಲಾ ಕಡೆ 150 ಫೀಟನೇ ಕಟಪ್ ಮಾಡಿಬಿಡ್ತೀವಿ ಸರ್. ಯಾಕೆ ಮಾಡ್ತೀವಿ ಅಂದ್ರೆ ಸರ್, ನೀವು ಯಾವಾಗೋ ತೆಗೆದು ಮತ್ತೆ ಹಾಕಕ್ ಹೋದ್ರೆ ನೀವು ಎಲ್ಲೇ ಯಾವ್ದೇ ಪೈಪ್ ತಗೊಂಡ್ ಎಲ್ಲೇ ಹಾಕಕ್ ಹೋದ್ರನ ಇದಾಗ್ತೈತಿ. ನೀವ್ ಏನಾರ ಒಂದ್ ಏರಿಯಾದಾಗ 150 ಮಾಡ್ರಿ, ಇನ್ನೊಂದ್ ಏರಿಯಾದಾಗ 170 ಮಾಡ್ರಿ, ಒಂದ್ರಾಗ 180 ಮಾಡ್ರಿ, 125 ಒಂದ್ರಾಗ ಮಾಡಿದ್ರಿ ಅಂದ್ರೆ ಸರ್ ಎಲ್ಲಾ ಗೋಳೆ ಮಾಡಿ ಒತ್ತಟ್ಟು ಒಗದ್ರಿ ಅಂದ್ರ ಆಕ ಟೈಮ್ನಾಗ ನಿಮ್ಗೆ ದೊಡ್ಡ ತೆಲ್ನೋವ್ ಆಗ್ತೈತಿ. ಈಗ ನಾವ್ ಒಂದ್ ಕಡೆ ಹಂಗ ಮಾಡಿ ಕೊಟ್ಟಿದ್ದೇವೆ ಸರ್, ಅದು ಹೊಲನೇ ಹಂಗಿತ್ತು ಸೌಂದತ್ಯಾಗ, ಅದನ್ನ ತೊಂದು ಎಲ್ಲ ಗೋಳೆ ಮಾಡಿ ಒಕ್ಕಟ್ ಬಿಟ್ಟಾರ ಸರ್. ಆಕ ಟೈಮ್ನಾಗ ಅದು ಮ್ಯಾಚ್ ಆಗಿಲ್ಲ ಸರ್. ಈ ಹೊಲಕ್ಕೆ ಯಾಕ ಸ್ವಲ್ಪ ಸಣ್ಣದ ಬಿಟ್ರಿ ನೋಡಿ ಅಂತ ಅಂದ್ರು ಫೋನ್ ಮಾಡಿ ಸರ್. ಅದು ಆ ಕಡೆ ಹೊಲದ ಅಲ್ಲಿ ಜೋಡಿಸ್ಬೇಕಿತ್ತು, ಇದು ಉದ್ದನ್ ಪಟ್ಟೆಗೆ ಜೋಡಿಸಿ ಸರ್ ಇದಕ್ ಸಣ್ಣದ್ ಕೊಟ್ರಿ ಮತ್ ಗಿಡಗಳಿಗೆ ಮ್ಯಾಚ್ ಆಗವಲ್ವು ಅಂತಂದ್ರ ಸರ್. ಸೊ ಹಂಗಾಗಿ ಇದು ಕೂಡ ಎಲ್ಲಾ ರೈತರು ಕೇಳ್ತಾರೆ, ಇದು ಎಲ್ಲಾ ರೈತರಿಗೆ ಗೊತ್ತೈತಿ. ಅಂದ್ರೆ ತೆಗೆದಿಟ್ಟಾಗು ಹಾಕಾಕು ಈಜಿ ಆಗ್ಲಿ ಅಂತ ಹೇಳಿ ಡಿಸೈನ್ ಏನ್ ಮಾಡ್ತಾರ ಸರ್, ಎಲ್ಲಾನು ಒಂದೇ 150 ಫೀಟ್ 150 ಫೀಟೇನೆ ಮಾಡ್ಕೊಂತ ಹೋಗ್ಬಿಡೋದು. ಅದ್ ಮಾಡಿದಾಗ ನಿಮ್ಗೆ ಹಾಕಾಕ್ ಸುಲಭ ಆಗ್ತದೆ ಸರ್.